ನಮಸ್ಕಾರ ಮಕ್ಕಳೇ, ಇವತ್ತು ಗಣಿತ 6ನೇ ತರಗತಿ ಭಾಗ 1 ಮೊದಲನೇ ಪಾಠದಲ್ಲಿ ಅಭ್ಯಾಸ 1.3 ಒಂದನೇ ಪ್ರಶ್ನೆ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ. ಸಾಮಾನ್ಯ ನಿಯಮ ಅಂದ್ರೇನು? ಈಗ ನಾವು ಯಾವುದೇ ಒಂದು ಗುಣಾಕಾರ ಮಾಡ್ತೀವಿ, ಆ ಗುಣಾಕಾರ ಸರಿ ಆಯ್ತೋ ಇಲ್ಲೋ ಅನ್ನೋದಕ್ಕೆ ಅಂದಾಜು ಮಾಡಿ ಅದನ್ನ ಅಂದಾಜು ಮೊತ್ತವನ್ನ ಮತ್ತೆ ನಾವು ಗುಣಾಕಾರ ಮಾಡಿದ ಮೊತ್ತವನ್ನ ನೋಡಿದಾಗ ಸಮೀಪದ ಸಂಖ್ಯೆ ಆಗಿದ್ರೆ ಅದು ನಾವು ಮಾಡಿರೋ ಲೆಕ್ಕ ಸರಿ ಅಂತ ತಿಳಿಬೇಕು. ಅದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆ ಅಂದ್ರೆ ನಾವು ಮಾಡಿರೋ ಲೆಕ್ಕ ಇನ್ನು ಸ್ವಲ್ಪ ತಪ್ಪಾಗಿರ್ಬೋದು ಅಂತ ನಾವು ಇದು ಮಾಡಬೇಕು. ಈಗ ಅದರ ಪ್ರಕಾರ ನಾವು ಸಾಮಾನ್ಯ ನಿಯಮ ಪ್ರಕಾರ ಒಂದನೇ ಲೆಕ್ಕವನ್ನು ಮಾಡೋಣ. ಒಂದನೇ ಲೆಕ್ಕ ಯಾವುದು? 730 ಪ್ಲಸ್ 998. ಇದು ಮೊತ್ತ ಕಂಡುಹಿಡಿಬೇಕು, ಕೂಡಬೇಕು. ಈಗ ನಿಜವಾದ ಮೊತ್ತ 1728 ಬಂದಿದೆ. ನಾವು ಅಂದಾಜು ಮಾಡಿದಾಗ 730 ಅಂದಾಜು ಮಾಡಿದಾಗ 700 ಮತ್ತು 800 ನಡುವೆ 730 700 ಹತ್ರ ಆಗುತ್ತೆ. ಅದಕ್ಕೆ 700 ಅಂದಾಜು ಬೆಲೆ. 998ಕ್ಕೆ ಅಂದಾಜು ಬೆಲೆ 998 1000ಕ್ಕೆ ಹತ್ರ ಆಗುತ್ತೆ. ಹಾಗಾಗಿ 1000 ಇದರ ಅಂದಾಜು ಬೆಲೆ. 1000 ಮತ್ತು 700 ಕೂಡಿದಾಗ 1700 ಅಂದಾಜು ಮೊತ್ತ. ನಿಜವಾದ ಮೊತ್ತ 1728. ಎರಡು ಹತ್ರ ಇದಾವೆ ಮಕ್ಕಳೇ. ಈಗ ಎರಡನೇ ಒಂದು ಪ್ರಶ್ನೆ 796 ಮೈನಸ್ 314 ಅಂದ್ರೆ ಕಳಿಬೇಕು. ಇಲ್ಲಿ ನಿಜವಾದ ವ್ಯತ್ಯಾಸ ಎಷ್ಟು ಬಂದಿದೆ? 492 ಬಂದಿದೆ. 796 ನಾವು 800ಕ್ಕೆ ಅಂದಾಜಿಸ್ತೀವಿ, 314 300ಕ್ಕೆ ಅಂದಾಜಿಸ್ತೀವಿ. ಇಲ್ಲಿ 300ಕ್ಕೆ ಹತ್ರ ಆಗುತ್ತೆ, 400ಕ್ಕೆ ದೂರ ಆಗುತ್ತೆ 314. ಈಗ 800ರಲ್ಲಿ 300 ಹೋದಾಗ 500 482 ಅಂದಾಜು ವ್ಯತ್ಯಾಸ ನಿಜವಾದ ವ್ಯತ್ಯಾಸ ಹತ್ರ ಇದೆ ಮಕ್ಕಳೇ. ಈಗ ಅದೇ ರೀತಿ ಸಿ ಪ್ರಶ್ನೆ 12904 ಪ್ಲಸ್ 2888 1000 ಸ್ಥಾನಕ್ಕೆ ಅಂದಾಜು ಮಾಡಿದೀವಿ. ಇಲ್ಲಿ ನಿಜವಾದ ವ್ಯತ್ಯಾಸ 15792 ಬಂದಿದೆ. ನಿಜವಾದ ವ್ಯತ್ಯಾಸ ಅಲ್ಲ, ಮೊತ್ತ 15792 ಬಂದಿದೆ. 1000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 1000 ಸ್ಥಾನದಲ್ಲಿ 2 ಇರೋದ್ರಿಂದ 13000ಕ್ಕೆ ಅಂದಾಜು ಮಾಡಿದ್ವಿ. 12000 13000ಕ್ಕೆ ಹತ್ರ ಆಗುತ್ತೆ 12904. ಅದೇ 2888 3000ಕ್ಕೆ ಹತ್ರ ಆಗುತ್ತೆ. ಅದಕ್ಕೆ 3000ಕ್ಕೆ ಅಂದಾಜು ಮಾಡಿದೀವಿ. 13000 ಒಂದು 3000 16000 ಆಯ್ತು. ನಿಜವಾದ ಮೊತ್ತ 15792. ಎರಡು ಹತ್ರ ಇದಾವೆ ಮಕ್ಕಳೇ. ನೆಕ್ಸ್ಟ್ ನಾಲ್ಕನೇ ಲೆಕ್ಕ. ಅದರಲ್ಲೇ 28292 ಮೈನಸ್ 21496. ಇವು ಎರಡರ ನಿಜವಾದ ವ್ಯತ್ಯಾಸ 6796 ಬಂದಿದೆ. ಇಲ್ಲಿ ನಾವು ಮೊದಲೇ 28292 ನಾವು ಅಂದಾಜು ಮಾಡಿದ್ರೆ 20,000 ಮತ್ತೆ 30,000 ನಡುವೆ ಅಂದಾಜು ಮಾಡಿದ್ರೆ 30,000 ಕಡೆಗೆ ವಾಲುತ್ತೆ. ಇದು 28292. ಅದಕ್ಕೆ 30,000 ಅಂದಾಜು ಬೆಲೆ. 21,496 20,000ಕ್ಕೆ ಹತ್ರ ಆಗುತ್ತೆ. ಹಾಗಾಗಿ 20,000 ಅಂದಾಜು ಬೆಲೆ. 30,000 ಒಂದು 20,000ದಾಗೆ 30,000ದಾಗ 20,000 ಹೋದ್ರೆ 10,000 ಅಂದಾಜು ವ್ಯತ್ಯಾಸ ಎಷ್ಟಿದೆ? 10,000 ಇದೆ. 6,796 ನಿಜವಾದ ವ್ಯತ್ಯಾಸ ಇದೆ. ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಬಂದಿದೆ. ನೆಕ್ಸ್ಟ್ ನಾವು ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ. ಸಾಧಾರಣ ಅಂದಾಜು ಅಂದ್ರೆ ಸಮೀಪದ 100ಕ್ಕೆ ಸರಿ ಹೊಂದಿಸಬೇಕು ಮತ್ತು ಸಮೀಪದ ಅಂದಾಜು ಸಮೀಪದ 10ಕ್ಕೆ ಸರಿ ಹೊಂದಿಸಿ ಕಂಡುಹಿಡಿಯಿರಿ. ಅಂದ್ರೆ ಒಂದೊಂದು ಲೆಕ್ಕನ ನಾವು ಎರಡೆರಡು ಸರಿ ಅಂದಾಜು ಮಾಡಬೇಕು. ಮೊದಲೇ 100ಕ್ಕೆ ಅಂದಾಜು ಮಾಡಬೇಕು, ಆಮೇಲೆ 10ಕ್ಕೆ ಅಂದಾಜು ಮಾಡಬೇಕು. ಈಗ ಒಂದನೇದನ್ನ ನಾವು ನೋಡೋಣ. 439 ಪ್ಲಸ್ 334 ಪ್ಲಸ್ 4317. ಇದು 100ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 439 400 ಆಯ್ತು, 334 300 ಆಯ್ತು, 4317 4300 ಆಯ್ತು. 100ರ ಸ್ಥಾನಕ್ಕೆ ಅಂದಾಜು ಮಾಡಿದೀವಿ. ಅಂದಾಜು ಮೊತ್ತ 5000 ಬಂತು. ಈಗ 10ರ ಸ್ಥಾನಕ್ಕೆ ಅಂದಾಜು ಮಾಡೋಣ. 10ರ ಸ್ಥಾನ ಅಂದ್ರೆ ಇಲ್ಲಿ 3 ಇದೆ, 39 ಆಗುತ್ತೆ. 39 40ಕ್ಕೆ ಹತ್ರ ಆಗುತ್ತೆ, 440. ಇಲ್ಲಿ 3 ಇದೆ, 34 30ಕ್ಕೆ ಹತ್ರ ಆಗುತ್ತೆ, 330. ಇಲ್ಲಿ 1 ಇದೆ, 17 20ಕ್ಕೆ ಹತ್ರ ಆಗುತ್ತೆ, 4320. ಇದು ಟೋಟಲ್ ಆಗಿ 5090 ಆಯ್ತು. ಇಲ್ಲಿ ನಿಜವಾದ ಮೊತ್ತ ಎಷ್ಟಿದೆ? 5090 ಇದೆ. ಹಾಗಾಗಿ ಇದು 10ರ ಸ್ಥಾನಕ್ಕೆ ನಾವು ಅಂದಾಜು ಮಾಡಿರೋದು ನಿಜವಾದ ಮೊತ್ತಕ್ಕೆ ಸಮೀಪ ಇದೆ. ಇದು ಸಾಧಾರಣ ಅಂದಾಜು ಅಂತಾರೆ, ಇದು ಸಮೀಪ ಅಂದಾಜು ಅಂತಾರೆ. ನೆಕ್ಸ್ಟ್ ಎರಡನೇ ಒಂದು ಲೆಕ್ಕ ನೋಡೋಣ. 1,08,734 ಮೈನಸ್ 47,599. ಇವನ್ನ ನಾವು ನಿಜವಾದ ವ್ಯತ್ಯಾಸ ಕಂಡುಹಿಡಿದ್ರೆ 61,135 ಬಂದಿದೆ. ಸಾಧಾರಣ 100ರ ಸಮೀಪಕ್ಕೆ ಅಂದಾಜು ಅಂದ್ರೆ 100ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇದು 700 ಆಯ್ತು. 1,08,700.
ಇಲ್ಲಿ 599 ಇದೆ, 600ಕ್ಕೆ ಅಂದಾಜು ಮಾಡಬೇಕಾಗುತ್ತೆ 47,600. ಟೋಟಲ್ ಅಂದಾಜು ವ್ಯತ್ಯಾಸ 61,100. ಇಲ್ಲಿ 10ರ ಸಮೀಪಕ್ಕೆ ಅಂದಾಜು ಮಾಡಿದಾಗ ಎಷ್ಟು ಬಂದಿದೆ? 10ರ ಸ್ಥಾನಕ್ಕೆ ನಾವು 30 ಅಂತ ಹಾಕೊಂಡಿದೀವಿ, 61,130. ಯಾವುದು ಸಮೀಪ ಆಗಿದೆ? 10ರ ಸ್ಥಾನದ ಅಂದಾಜು ಸಮೀಪ ಆಗಿದೆ. 100ರ ಸ್ಥಾನದ ಅಂದಾಜು ಕೂಡ ಸ್ವಲ್ಪ ಸಮೀಪ ಇದೆ. ನೆಕ್ಸ್ಟ್ ಸಿ ಲೆಕ್ಕ ನೋಡೋಣ. 8,325ಗೆ 491 ಕಳೆಯಬೇಕು. ನಿಜವಾದ ವ್ಯತ್ಯಾಸ ಎಷ್ಟು ಬಂದಿದೆ? 7,834. 100 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 8,300ರಲ್ಲಿ 500 ಅಂದ್ರೆ 491ನ್ನ 500ಕ್ಕೆ ಅಂದಾಜು ಮಾಡಿದೀವಿ. 7,800 ಕಳೆದಾಗ 7,800 ಅಂದಾಜು ವ್ಯತ್ಯಾಸ ಬಂತು. ಇಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 25-30ಕ್ಕೆ ಅಂದಾಜು ಮಾಡ್ತೀವಿ. 8,330. 91 ಅಂದ್ರೆ 90ಕ್ಕೆ ಅಂದಾಜು ಮಾಡ್ತೀವಿ. 490 ಕಳೆದಾಗ 7,840 ಅಂದಾಜು ವ್ಯತ್ಯಾಸ ಬಂತು. ಅಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 7,840 ಬಹಳ ಹತ್ರ ಇದೆ ಈ ನಿಜವಾದ ವ್ಯತ್ಯಾಸಕ್ಕೆ. ಇದು 7,800 ಸ್ವಲ್ಪ 34 ಅಂದ್ರೆ ಅದು ಆಸ್ಪಾಸ್ನಲ್ಲಿರ್ತದೆ. ಆದ್ರೆ ಹೆಚ್ಚು ಸಮೀಪ ಯಾವುದು? 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ನಮಗೆ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯಲ್ಲೇ ಡಿ ಪ್ರಶ್ನೆ 4,89,348. 48 ಅದರಲ್ಲಿ 48,365 ಕಳಿಬೇಕು. ನಿಜವಾದ ವ್ಯತ್ಯಾಸ 4,40,983 ಬಂದಿದೆ. 100 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 4,40,900 ಬಂದಿದೆ. ಅಂದ್ರೆ ಇದು ಕೂಡ ಹತ್ರ ಇದೆ. 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ 4,40,980 ಅಂದ್ರೆ ಬರೀ 3 ಸಂಖ್ಯೆ ವ್ಯತ್ಯಾಸ ಇದೆ. ಹಾಗಾಗಿ ಇದು ಸಮೀಪ ಬೆಲೆ ಆಗುತ್ತೆ, ಇದು ಸಮೀಪದ ಅಂದಾಜಾಗುತ್ತೆ, ಇದು ಸಾಧಾರಣ ಅಂದಾಜಾಗುತ್ತೆ. ಈಗ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ. ಈಗ ಒಂದನೇದು 578 × 161. ಈಗ ನಿಜವಾದ ಗುಣಲಬ್ಧ ನೋಡ್ರಿ, ಗುಣಾಕಾರ ಬರುತ್ತಲ್ಲ, ಗುಣಾಕಾರ ಮಾಡ್ಬೇಕು ಮಕ್ಕಳೇ. ನೀವೇ ಈಗ ನೋಡಿ ಮಾಡ್ಕೋಬೇಡ್ರಿ, ನೀವೇ ಸ್ವಂತ ಮಾಡ್ಬೇಕು. 93,058 ನಿಜವಾದ ಗುಣಲಬ್ಧ. ಈಗ ಇವೆರಡನ್ನ 100ರ ಸ್ಥಾನಕ್ಕೆ ಅಂದಾಜಿಸೋಣ. 578 600ಕ್ಕೆ ಅಂದಾಜಾಗುತ್ತೆ. 161 200ಕ್ಕೆ ಅಂದಾಜಾಗುತ್ತೆ. 6 12 ಅಂದ್ರೆ 1,20,000. ಇದು 93,000. ಅಲ್ಲಿಗೆ 27,000 ಡಿಫರೆನ್ಸ್ ಆಯ್ತು. ಅಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡೋಣ. 580 ಆಗುತ್ತೆ, ಇದು 160 ಆಗುತ್ತೆ. ಗುಣಿಸಿದಾಗ 94,400. ಇದು ನಿಜವಾದ ಗುಣಲಬ್ಧಕ್ಕೆ ಇದು ಹತ್ರ ಇದೆ ಮಕ್ಕಳೇ. ನೆಕ್ಸ್ಟ್ ನಾವು ಬಿ ಪ್ರಶ್ನೆಯನ್ನ ನೋಡೋಣ. 5,281 × 3,491. ಇದು ನಿಜವಾದ ಒಂದು ಗುಣಲಬ್ಧ 1,84,35,971 ಬಂದಿದೆ. ಇದನ್ನ ನೀವು ಗುಣಿಸ್ಬೇಕು. ಆಮೇಲೆ ಇಲ್ಲಿ 1000 ಸ್ಥಾನಕ್ಕೆ ಅಂದಾಜು ಮಾಡೋಣ. 5,000 3,000 ಗುಣಿಸಿದಾಗ 5 3 15 1,50,000. ಅಂದ್ರೆ ಇಲ್ಲಿಗೆ ಒಂದು 34,35,000 ವ್ಯತ್ಯಾಸ ಬಂದಿದೆ. ಅದೇ ನಾವು 100ರ ಸ್ಥಾನಕ್ಕೆ ನಾವು ಅಂದಾಜು ಮಾಡಿದ್ರೆ 5,300 30,500. ಇಲ್ಲಿ ಎಷ್ಟು ಬಂದಿದೆ? 1,85,50,000. ಅಂದ್ರೆ ಇಲ್ಲಿ 84 ಲಕ್ಷ ಬಂದಿದೆ, ಇಲ್ಲಿ 85 ಲಕ್ಷ. ಡಿಫರೆನ್ಸ್ ಸುಮಾರು 1 ಲಕ್ಷದೈತೆ. ಅಂದ್ರೆ ಹತ್ರ ಸಮೀಪಕ್ಕೆ ಬರ್ತೀವಿ ನಾವು. ಅಂದ್ರೆ ಗರಿಷ್ಠದಿಂದ ಕನಿಷ್ಠಕ್ಕೆ ನಾವು ಅಂದಾಜು ಮಾಡ್ತಾ ಹೋದಂಗೆಲ್ಲ ನಾವು ಉತ್ತರಕ್ಕೆ ಹತ್ರ ಆಗ್ತೀವಿ ಅಂತಂದೇಳಿ. ನೆಕ್ಸ್ಟ್ ಲಾಸ್ಟ್ ಅಲ್ಲ, ಸಿ 1,291 × 592. ಇದನ್ನ ನಾವು ನಿಜವಾದ ಗುಣಲಬ್ಧ 7,64,272. ಇದನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇದು 1000 ಬಂತು, ಇದು 600 ಬಂತು. 1000 × 600 6 ಲಕ್ಷ ಆಯ್ತು. ಇದಿರೋದು 7 ಲಕ್ಷ. ಅಂದ್ರೆ ಡಿಫರೆನ್ಸ್ 1 ಲಕ್ಷ ಇದೆ. 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ನಮ್ಗೆ 7,61,100. ಇದಕ್ಕೂ ಬಹಳ ಸಮೀಪ ಇದೆ. ನಾವು ಯಾವ ಒಂದು ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತಾರೆ ಆ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕಾಗುತ್ತೆ. ಡಿ ಪ್ರಶ್ನೆ 9,250 × 29. ಈಗ ಎರಡನ್ನು ನಾವು ಗುಣಿಸಿದಾಗ ನಿಜವಾದ ಗುಣಲಬ್ಧ 2,68,250 ಬಂದಿದೆ. ಇಲ್ಲಿ 9,250ನ್ನ ಗರಿಷ್ಠ ಸ್ಥಾನಕ್ಕೆ ಅಂದ್ರೆ 1000 ಸ್ಥಾನಕ್ಕೆ ಅಂದಾಜಿಸಿದಾಗ 9,000 ಆಯ್ತು. ಇದು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 30 ಆಯ್ತು. 9 3 27 2,70,000. ಅಂದ್ರೆ
ಇಲ್ಲಿ 2,68,000 ಡಿಫರೆನ್ಸ್ ಜಾಸ್ತಿ ಇಲ್ಲ, ಹಾಗಾಗಿ ಸಮೀಪದ ಅಂದಾಜು ಬೆಲೆ ಆಗಿದೆ. ಇಲ್ಲಿಗೆ ಈ ಒಂದು ಅಭ್ಯಾಸ 1.3 ಮುಗಿತು ಮಕ್ಕಳೇ. ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.